Dear student, today I am going to explain problem number 11 in calculation of insurance claim. The problem is like this. A fire occurred in the premises of Mr. Das on 1/4/2020 and considerable part of stock was destroyed. The stock salvage was rupees 56,000. ಅಲ್ಲಿಗೆ ಒಂದು ಆ ಪ್ರಿಮಿಸಸಲ್ಲಿ ಬೆಂಕಿ ಬಿದ್ದಿರೋದು 1/4/2020ಕ್ಕೆ ಬೆಂಕಿ ಬಿದ್ದಿದೆ. ಅದರಲ್ಲಿ ಸ್ಟಾಕ್ ಸಾಲ್ವೇಜ್ ಆಗಿರೋದು 56,000 rupees ಅಂತ ರೆಕಾರ್ಡ್ ತೋರಿಸ್ತಾ ಇದೆ. ಮಿಸ್ಟರ್ ದಾಸ್ ಹ್ಯಾಸ್ ಟೇಕನ್ ಎ ಫೈರ್ ಇನ್ಶೂರೆನ್ಸ್ ಪಾಲಿಸಿ ಫಾರ್ rupees 3,42,000. ದಿಸ್ ಇಸ್ ಎ ಪಾಲಿಸಿ ಅಮೌಂಟು, ಫೈರ್ ಇನ್ಶೂರೆನ್ಸ್ ಪಾಲಿಸಿ ಅಮೌಂಟು to cover the loss of stock by fire. Okay, you are required to ascertain the insurance claim which he claims from the insurance company on the basis of the following particulars. So see the following particulars. Purchases for the year 2019, that is 18,76,000. ಹಾಗೆ ಸೇಲ್ಸು 2019 ಕೊಟ್ಟವ್ರೆ. ಪರ್ಚೇಸಸ್ ಫ್ರಮ್ 1/1/2020 to 1/4/2020. ಅಲ್ಲಿಗೆ ಈಗ ಇನ್ಫಾರ್ಮೇಷನ್ ಕೊಟ್ಟಾಗ ನಿಮಗೆ ಅರ್ಥ ಆಗುತ್ತೆ. ಇವರು ಕ್ಯಾಲೆಂಡರ್ ಆಫ್ ಇಯರ್ಸನ್ನು ಮೇಂಟೈನ್ ಮಾಡ್ತಿರೋದು 1 ಜನವರಿ ಕಮೆನ್ಸ್ ಮಾಡ್ತಾರೆ, ನೆಕ್ಸ್ಟ್ ಡಿಸೆಂಬರ್ ಎಂಡ್ ಮಾಡ್ತಾರೆ. ಅಲ್ಲಿಗೆ ನಿಮ್ಮ ಪ್ರೀವಿಯಸ್ ಇಯರು 1/1/2019 ಕಮೆನ್ಸ್ ಆಗುತ್ತೆ, 31st ಡಿಸೆಂಬರ್ 2019ಗೆ ಎಂಡ್ ಆಗುತ್ತೆ. ನಿಮ್ಮ ಕರೆಂಟ್ ಇಯರು 1/1/2020 ಕಮೆನ್ಸ್ ಆಗುತ್ತೆ ಟು ದಿ ಡೇಟ್ ಆಫ್ ಫೈರ್ 1/4/2020ಗೆ ಎಂಡ್ ಆಗುತ್ತೆ. ಈ ಇನ್ಫಾರ್ಮೇಷನ್ನು ಪಕ್ಕ ರೆಡಿ ಮಾಡ್ಕೊಳ್ಳಿ, ರೆಡಿ ಇರುತ್ತೆ. ಈಗ ಇಲ್ಲಿ ಪ್ರೀವಿಯಸ್ ಇಯರ್ಸ್ ಸೇಲ್ ಕೊಟ್ಟವ್ರೆ. ನೆಕ್ಸ್ಟ್ ಪರ್ಚೇಸಸ್ ಫ್ರಮ್ 1/1/2020 to 1/4/2020, ದಟ್ ಈಸ್ ಎ ಕರೆಂಟ್ ಇಯರ್ ಪರ್ಚೇಸ್. ನೆಕ್ಸ್ಟು ಸೇಲ್ಸ್ ಫ್ರಮ್ 1/1/2020 to 1/4/2020, ದಟ್ ಈಸ್ ಎ ಕರೆಂಟ್ ಇಯರ್ ಸೇಲ್ಸ್. ನೆಕ್ಸ್ಟ್ ಸ್ಟಾಕ್ ಆನ್ 1/1/2019, ಅಲ್ಲಿಗೆ ಪ್ರೀವಿಯಸ್ ಇಯರ್ದು ಓಪನಿಂಗ್ ಸ್ಟಾಕು. ನೆಕ್ಸ್ಟು ಸ್ಟಾಕ್ ಆನ್ 31/12/2019, ದಟ್ ಈಸ್ ದ ಪ್ರೀವಿಯಸ್ ಇಯರ್ದು, ದಟ್ ಈಸ್ ಎ ಕ್ಲೋಸಿಂಗ್ ಸ್ಟಾಕ್ ಸಿಕ್ತು ನಿಮಗೆ. ಅಲ್ಲಿಗೆ ಪ್ರೀವಿಯಸ್ ಇಯರ್ದು ಓಪನಿಂಗ್ ಸ್ಟಾಕ್ ಇದೆ ಮತ್ತು ಪ್ರೀವಿಯಸ್ ಕ್ಲೋಸಿಂಗ್ ಸ್ಟಾಕ್ ಸಿಕ್ತು. ನೆಕ್ಸ್ಟ್ ವೇಜಸ್ ಪೈಡ್ ಡ್ಯೂರಿಂಗ್ 2019, ಪ್ರೀವಿಯಸ್ ಇಯರ್ ವೇಜಸ್ಸು. ನೆಕ್ಸ್ಟ್ ವೇಜಸ್ ಫ್ರಮ್ 1/1/2020 to 1/4, ದಟ್ ಈಸ್ ಕರೆಂಟ್ ಇಯರ್ದು ವೇಜಸ್ಸು. ಓಕೆನಾ. ನೆಕ್ಸ್ಟು ಮಿಸ್ಟರ್ ದಾಸ್ ಹ್ಯಾಡ್ ಇನ್ 15th June 2019 ಕನ್ಸೈನ್ಡ್ ಗೂಡ್ಸ್ ವರ್ತ್ rupees 1 lakh ವಿಚ್ ವಾಸ್ ಅನ್ಫಾರ್ಚುನೇಟ್ಲಿ ಲಾಸ್ಟ್ ಇನ್ ಟ್ರಾನ್ಸಿಟ್. ನೋಡಿ ಇಲ್ಲಿ 15th June 2019ನಲ್ಲಿ ಮಿಸ್ಟರ್ ದಾಸ್ ಕನ್ಸೈನ್ಡ್ ಗೂಡ್ಸ್ ವರ್ತ್ rupees 1 lakh rupees ಗೂಡ್ಸನ್ನು ಇವರು ಆರ್ಡ್ರ್ ಮಾಡಿ ತರಿಸ್ಕೊಳಕ್ಕೆ ಆರ್ಡ್ರ್ ಮಾಡಿದ್ದಾರೆ, ಕನ್ಸೈನ್ ಮಾಡಿದ್ದಾರೆ ಅಂದರೆ ಆರ್ಡ್ರ್ ಮಾಡಿದ್ದಾರೆ. ಅದು ವಿಚ್ ವಾಸ್ ಅನ್ಫಾರ್ಚುನೇಟ್ಲಿ ಲಾಸ್ಟ್ ಇನ್ ಟ್ರಾನ್ಸಿಟ್, ಅಂದರೆ ಮಾರ್ಗ ಮಧ್ಯದಲ್ಲಿ ಬರಬೇಕಾದ್ರೆ ಅದು ಆಕ್ಸಿಡೆಂಟ್ ಆಗಿನೋ ಅಥವಾ ಫೈರ್ ಬಿದ್ದು ಏನೋ ಒಂದಾಗಿ ಆ ಕಂಪ್ಲೀಟ್ 1 ಲಕ್ಷ ರೂಪಾಯಿ ಸ್ಟಾಕು ಲಾಸ್ಟ್ ಇನ್ ಟ್ರಾನ್ಸಿಟ್ ಬರಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ಲಾಸ್ ಆಗಿದೆ. ಸಿನ್ಸ್ ದೆರ್ ವಾಸ್ ನೋ ಇನ್ಶೂರೆನ್ಸ್ ಕವರ್ ಇಸ್ ಟೇಕನ್, ದಿ ಲಾಸ್ ಹ್ಯಾಸ್ ಟು ಬಿ ಬೋರ್ನ್ ಬೈ ಹಿಮ್ ಇನ್ ಫುಲ್. ಅಂದರೆ ಇನ್ಶೂರೆನ್ಸ್ ಕವರ್ ಮಾಡಿಸಿರಲ್ಲಂತೆ, ಹಾಗಾಗಿ ಎಂಟೈರ್ ಲಾಸನ್ನು ಅವನೇ ಬೇರ್ ಮಾಡಿದಾನಂತೆ. ಈಗೇನು ಮಾಡ್ತೀವಿ, ದಿಸ್ ಆಲ್ಸೋ ಲಾಸ್ ಪ್ರೀವಿಯಸ್ ಪರ್ಫಾರ್ಮ್ ಮಾಡೋದಲ್ಲ, ಹಾಗೆಯೇ ಇದು ಸಹ ಪ್ರೀವಿಯಸ್ ಇಯರಲ್ಲಿ ಆ 1 ಲಕ್ಷ ರೂಪಾಯಿ ನಾವು ರೆಕಾರ್ಡ್ ಮಾಡ್ತೀವಿ. ದಟ್ ಈಸ್ ಕ್ರಿಯೇಟೆಡ್ ಟು ಟ್ರೇಡಿಂಗ್ ಅಕೌಂಟ್ ಬೈ ಲಾಸ್ ಇನ್ ಟ್ರಾನ್ಸಿಟ್ ಅಂತಂತ ನಾವು ಕ್ರಿಯೇಟ್ ಮಾಡಬೇಕಂದ್ರೆ ಆ ಲಾಸ್, ಆ ಗೂಡ್ಸ್ ಅಷ್ಟು ನಮಗೆ ಲಾಸ್ ಆಗಿದೆ. ದಟ್ ಮಸ್ಟ್ ಬಿ ರೆಕಾರ್ಡ್ ಇನ್ ದಿ ಕ್ರೆಡಿಟ್ ಸೈಡ್ ಆಫ್ ದಿ ಟ್ರೇಡಿಂಗ್ ಅಕೌಂಟ್ ಆಫ್ ದಿ ಪ್ರೀವಿಯಸ್ ಇಯರ್. ಓಕೆನಾ. ನೆಕ್ಸ್ಟು ದಿ ಸ್ಟಾಕ್ ಅಟ್ ದಿ ಎಂಡ್ ಆಫ್ ದಿ ಈಚ್ ಇಯರ್ ಫಾರ್ ಅಂಡ್ ಟಿಲ್ ದಿ ಎಂಡ್ ಆಫ್ ಕ್ಯಾಲೆಂಡರ್ ಇಯರ್ 2018 ಹ್ಯಾಡ್ ಬಿನ್ ವ್ಯಾಲ್ಯೂಡ್ ಅಟ್ ಕಾಸ್ಟ್ ಲೆಸ್ 10%. ಅಂದರೆ 2018 ಕೊನೆವರೆಗೂ ಸಹ ಇವರು ಸ್ಟಾಕನ್ನು ಅವರು ಕಾಸ್ಟ್ ಲೆಸ್ 10% ಅಂದರೆ ಅಂಡರ್ ವ್ಯಾಲ್ಯೂಷನ್ ಮಾಡ್ತಾರೆ. ಅಂದರೆ ಏನಂತ ಅರ್ಥ, 90ಗೆ ವ್ಯಾಲ್ಯೂ ಮಾಡ್ತಿರ್ತಾರೆ, ನಾವು ಮೇಕ್ ಇಟ್ ಇಂಟು 100 ಮಾಡ್ಕೊಬೇಕು. 2018 ಮಾಡಿದಾಗ 2018ನಲ್ಲಿ ಕ್ಲೋಸಿಂಗ್ ಸ್ಟಾಕ್ ಇರೋದು 2019 1/1/2019ಗೆ ಅದು ಓಪನಿಂಗ್ ಸ್ಟಾಕ್ ಆಗುತ್ತೆ. ಅಲ್ಲಿಗೆ ಓಪನಿಂಗ್ ಸ್ಟಾಕ್ ಆಫ್ ದಿ ಪ್ರೀವಿಯಸ್ ಇಯರ್ ಇಸ್ ಅಂಡರ್ ವ್ಯಾಲ್ಯೂಡ್, 90ಇಂದ 100 ಮಾಡ್ಕೊತೀವಿ. ಆ್ಯಂಡ್ ದೆನ್ ಫ್ರಮ್ 2019 however there is a change in the valuation of closing stock which was ascertained by adding 10% to its cost. ಅಂದರೆ ಆ್ಯಡ್ ಮಾಡಿದ್ದಾರೆ 10% to its cost, ಅಂದರೆ ಕಾಸ್ಟ್ ಈಸ್ 100, ಅದಕ್ಕೆ 10% ಆ್ಯಡ್ ಮಾಡಿದ್ದಾರೆ ಅಂತಂದರೆ ಓವರ್ ವ್ಯಾಲ್ಯೂ ಮಾಡಿದ್ದಾರೆ. ಅಲ್ಲಿಗೆ ಓಪನಿಂಗ್ ಸ್ಟಾಕು 100 ವ್ಯಾಲ್ಯೂ ಮಾಡಿದ್ದಾರೆ, ಕ್ಲೋಸಿಂಗ್ ಸ್ಟಾಕು ಓವರ್ ವ್ಯಾಲ್ಯೂ ಮಾಡಿದ್ದಾರೆ. ಅಲ್ಲಿಗೆ ಏನಂತ, ಓಪನಿಂಗ್ ಸ್ಟಾಕನ್ನು ನಾವು 90ಇಂದ 100 ಮಾಡ್ಕೊತೀವಿ, ಕ್ಲೋಸಿಂಗ್ ಸ್ಟಾಕನ್ನು ನಾವು 110ಇಂದ 100 ನಾವು ಲೆಕ್ಕ ಹಾಕಬೇಕು. ಓಕೆನಾ. ಇಷ್ಟೇ ನಿಮ್ಮಲ್ಲಿರ್ತಕ್ಕಂಥ ಇನ್ಫಾರ್ಮೇಷನ್ ಪ್ರಾಬ್ಲಮ್ ಇರ್ತಕ್ಕಂಥ ಇನ್ಫಾರ್ಮೇಷನು. ಈಗ ಈ ಇನ್ಫಾರ್ಮೇಷನ್ ತೊಗೊಂಡು ನಾನು ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಹೋಗ್ತೀನಿ ನೋಡಿ. ದಟ್ ಈಸ್ ಫಸ್ಟ್ ಸ್ಟೆಪ್. ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಫಾರ್ ದಿ ಇಯರ್ ಎಂಡೆಡ್ 31/12/2019. ನೋಡಿ ಆಗಲೇ ಹೇಳಿದನಲ್ಲ, 1/1/2019 ಓಪನಿಂಗ್ ಸ್ಟಾಕ್ ಇಲ್ಲಿ ಅಂಡರ್ ವ್ಯಾಲ್ಯೂಷನ್ ಆಗಿದೆ. ನಾವೇನು ಮಾಡ್ತೀವಿ, 2,88,000 ಡಿವೈಡ್ ಬೈ 90 into 100 ಮಾಡ್ಕೊತೀವಿ. ಅಲ್ಲಿಗೆ 3,20,000 rupees ಬಂತು. ದಟ್ ಈಸ್ ಅ ಓಪನಿಂಗ್ ಸ್ಟಾಕ್, ನಾರ್ಮಲ್ ವ್ಯಾಲ್ಯೂ ಆಫ್ ಓಪನಿಂಗ್ ಸ್ಟಾಕ್.
ಮಾಮೂಲಿ ಪರ್ಚೇಸಸ್ ಕೊಟ್ಟವ್ರೆ 18,76,000, ವೇಜಸ್ ಕೊಟ್ಟವ್ರೆ 2 lakh rupees. ನೆಕ್ಸ್ಟು ಆ ವರ್ಷದ್ದು ಸೇಲ್ಸ್ ಕೊಟ್ಟವ್ರೆ, ದಟ್ ಈಸ್ 23,20,000 rupees. ಆ್ಯಂಡ್ ಲಾಸ್ಟ್ ಹೇಳಿದನಲ್ಲ, ಗೂಡ್ಸ್ ಇನ್ ಟ್ರಾನ್ಸಿಟಲ್ಲಿ ಲಾಸ್ ಆಗಿದೆ ಅಂದಾಗ ದಟ್ ಮಸ್ಟ್ ಬಿ ರೆಕಾರ್ಡೆಡ್ ಇನ್ ದಿ ಟ್ರೇಡಿಂಗ್ ಅಕೌಂಟ್ ಬೈ ಎಂಟ್ರಿಂಗ್ ಗೂಡ್ಸ್ ಲಾಸ್ಟ್. ಗೂಡ್ಸ್ ಸೇಲ್ ಆದಂಗೆ ಅಂದರೆ ಹೋಯ್ತು ಅಂದರೆ ಗೂಡ್ಸು ನಮಗೆ ಸೇಲ್ ಆದಾಗೆ ನಮ್ಮ ಗೂಡ್ಸು ನಮ್ಮಿಂದ ಬಿಸ್ನೆಸ್ಸಿಂದ ಹೋಗುತ್ತಲ್ಲ, ಹಾಗೇನೆ ಅದನ್ನು ರೆಕಾರ್ಡ್ ಮಾಡಬೇಕು. ದಟ್ ಈಸ್ ಗೂಡ್ಸ್ ಲಾಸ್ಟ್ ಇನ್ ಟ್ರಾನ್ಸಿಟ್, ಟೋಟಲ್ ಇಸ್ 1 lakh rupees. ದೆನ್ ಕ್ಲೋಸಿಂಗ್ ಸ್ಟಾಕ್ ಇಲ್ಲಿ ಓವರ್ ವ್ಯಾಲ್ಯೂ ಮಾಡಿದ್ದಾರೆ. ದಟ್ ಈಸ್ ಹಾಗೇನೆ ಮಾಡ್ತೀವಿ, ಆಡಿಂಗ್ ಬೈ 10% ಅಂತಂದರೆ ದಟ್ ಈಸ್ 110ಗೆ ಸಮ ಆಗುತ್ತೆ ಕೊಟ್ಟಿರ್ತಕ್ಕಂಥ ಅಮೌಂಟ್. ನಾವು ಮೇಕ್ ಇಟ್ ಇಂಟು 100 ಮಾಡ್ಕೊತೀವಿ. ದಟ್ ಈಸ್ 4,84,000 ಡಿವೈಡ್ ಬೈ 110 ಇಂಟು 100 ಮಾಡ್ಕೊಂಡಾಗ ನಮಗೆ 4,40,000 ಬಂತು ನಾರ್ಮಲ್ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್. ಈಗ ಇದನ್ನು ಕ್ಲೋಸ್ ಮಾಡ್ಕೊತೀವಿ. ಕ್ರೆಡಿಟ್ ಸೈಡ್ ಜಾಸ್ತಿ ಬರುತ್ತೆ, 28,60,000 ಬರುತ್ತೆ. ದಟ್ ಈಸ್ ಅದನ್ನು ನಾವು ಕ್ಯಾರಿ ಮಾಡ್ಕೊತೀವಿ, ಡೆಬಿಟ್ ಸೈಡ್ ಕ್ಯಾರಿ ಮಾಡಿಕೊಂಡು ಡಿಫ್ರೆನ್ಸ್ ಮಾಡ್ಕೊಂಡಾಗ ನಿಮಗೆ ಗ್ರಾಸ್ ಪ್ರಾಫಿಟ್ಟು 4,64,000 ಬರುತ್ತೆ. ಓಕೆನಾ? ಈ ಗ್ರಾಸ್ ಪ್ರಾಫಿಟ್ ತೊಗೊಂಡು ಈಗ ನಾವು GPR ಮಾಡ್ಕೊತೀವಿ. ಆಸ್ ಯೂಶುವಲ್ ನಿಮಗೆ GPR ಗೊತ್ತಿದೆ, ಗ್ರಾಸ್ ಪ್ರಾಫಿಟ್ ಡಿವೈಡ್ ಬೈ ದಟ್ ಈಸ್ ಗ್ರಾಸ್ ಪ್ರಾಫಿಟ್ ಡಿವೈಡ್ ಬೈ ಸೇಲ್ಸ್ ಇಂಟು 100. ಆಗ ನಾವು ಗ್ರಾಸ್ ಪ್ರಾಫಿಟ್ 4,64,000 ಡಿವೈಡ್ ಬೈ 23,20,000 ಇಂಟು 100 ಮಾಡ್ಕೊಂಡಾಗ ಎಕ್ಸಾಕ್ಟ್ಲಿ 20% ಬರುತ್ತೆ GPR. ಓಕೆನಾ? ಇದು ಫಸ್ಟ್ ಸ್ಟೆಪ್. ಇದು ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಬರ್ತೀವಿ. ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಫಾರ್ ದಿ ಪೀರಿಯಡ್ ಇನ್ ಬಿಟ್ವೀನ್ 1/1/2020 ಟು 1/4/2020. ಈಗ ನಾವು ಪ್ರೀವಿಯಸ್ ಇಯರ್ದು ಕ್ಲೋಸಿಂಗ್ ಸ್ಟಾಕು ನಮ್ಮ ವರ್ಷಕ್ಕೆ ಈಗ ಓಪನಿಂಗ್ ಸ್ಟಾಕ್ ಆಗುತ್ತೆ. ದಟ್ ಈಸ್ 1/1/2020 ಓಪನಿಂಗ್ ಸ್ಟಾಕ್. ನೋಡಿ ಅಲ್ಲಿ ಕ್ಲೋಸಿಂಗ್ ಸ್ಟಾಕು 4,40,000 ಇತ್ತು, ಈಗ 4,40,000 ತೊಗೊಂಡಿದ್ದೀವಿ. ನೆಕ್ಸ್ಟ್ ಪರ್ಚೇಸಸ್ ಕೊಟ್ಟವ್ರೆ ಕರೆಂಟ್ ಇಯರ್ದು, ವೇಜಸ್ ಕೊಟ್ಟವ್ರೆ ಕರೆಂಟ್ ಇಯರ್ದು ತೊಗೊಂಡಿದ್ದೀವಿ. ಸೇಲ್ಸ್ ಕೊಟ್ಟಿದ್ದಾರೆ 4,80,000 rupees. ಈಗ ಇನ್ಯಾವುದು ಇನ್ಫಾರ್ಮೇಷನ್ಸ್ ಇಲ್ಲ. ಈಗ ಈ ಇನ್ಫಾರ್ಮೇಷನ್ ತೊಗೊಂಡು ನಾವೇನು ಮಾಡ್ತೀವಪ್ಪ ಅಂದರೆ ಈಗ ನಮಗೆ ಗ್ರಾಸ್ ಪ್ರಾಫಿಟ್ ಈಸಿ ಲೆಕ್ಕ ಹಾಕ್ಬೋದು GPR ಆಧಾರ ಮೇರೆಗೆ. ಅಲ್ಲಿಗೆ GPR ಆಲ್ವೇಸ್ ಕ್ಯಾಲ್ಕುಲೇಟೆಡ್ ಆನ್ ಸೇಲ್ಸ್ ವಗೇರೆ ಹಾಕೋಣ. ಈಗ GPR ಈಸ್ 20% ಇದೆ, 20% ಆನ್ ಕರೆಂಟ್ ಇಯರ್ ಸೇಲ್ಸ್ 4,80,000 rupeesಗೆ 20% ಮಾಡಿಕೊಂಡ್ರೆ 96,000 rupees ಬಂತು ಗ್ರಾಸ್ ಪ್ರಾಫಿಟ್. ಓಕೆನಾ? ಈಗ ಇಲ್ಲೇನಾಗುತ್ತೆ, ಈಗ ನಾವು ಈ ಕರೆಂಟ್ ಇಯರ್ದು ಮೆಮೊರಮ್ ಟ್ರೇಡಿಂಗ್ ಅಕೌಂಟನ್ನು ಕ್ಲೋಸ್ ಮಾಡ್ತೀವಿ. ಕ್ಲೋಸ್ ಮಾಡಿದ್ರೆ ಡೆಬಿಟ್ ಸೈಡ್ ಜಾಸ್ತಿ ಬರುತ್ತೆ, 9,36,000, 99% ಡೆಬಿಟ್ ಸೈಡ್ ಜಾಸ್ತಿ ಬರುತ್ತೆ. ಸೆಕೆಂಡ್ ಸ್ಟೆಪ್ಪಲ್ಲಿ 9,36,000 ರೂಪಾಯಿ. ಯಾಕಂದರೆ ಅದು ಡೆಬಿಟ್ ಸೈಡ್ ಜಾಸ್ತಿ ಬರಲೇಬೇಕು. ಬಂದಾಗೆ ನಾವು ಕ್ಲೋಸಿಂಗ್ ಸ್ಟಾಕ್ ಅಥವಾ ವ್ಯಾಲ್ಯೂ ಆಫ್ ಸ್ಟಾಕ್ ಅಟ್ ದಿ ಟೈಮ್ ಆಫ್ ಫೈರ್ ಲೆಕ್ಕ ಹಾಕೋದಕ್ಕೆ ಈಸಿ ಆಗುತ್ತೆ. ಅದರ್ವೈಸ್ ವ್ಯಾಲ್ಯೂ ಆಫ್ ಸ್ಟಾಕ್ ಇಲ್ದಂಗೆ ಆಗುತ್ತೆ. ಹಾಗಾಗಿ ನಾವು 9,36,000 ಬಂತು, ಅದನ್ನು ಕ್ರೆಡಿಟ್ ಸೈಡಿಗೆ ಕ್ಯಾರಿ ಮಾಡ್ಕೊಂಡ್ವಿ, ಡಿಫ್ರೆನ್ಸ್ ಮಾಡ್ಕೊಂಡ್ವಿ. That is 4,56,000 rupees is a closing stock or value of stock at the time of fire. ಓಕೆನಾ? ನೆಕ್ಸ್ಟು ದಟ್ ಈಸ್ ಥರ್ಡ್ ಸ್ಟೆಪ್ಗೆ ಹೋಗ್ತೀನಿ ನಾನು. ಥರ್ಡ್ ಸ್ಟೆಪ್ ಇಸ್ ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಸ್ಟಾಕ್ ಲಾಸ್ಟ್ ಬೈ ಫೈರ್. ದಟ್ ಈಸ್ ವ್ಯಾಲ್ಯೂ ಆಫ್ ಸ್ಟಾಕ್ ಲಾಸ್ಟ್ ಬೈ ಫೈರ್ ಈಸ್ ಈಕ್ವಲ್ ಟು ವ್ಯಾಲ್ಯೂ ಆಫ್ ಸ್ಟಾಕ್ ಅಟ್ ದಿ ಟೈಮ್ ಆಫ್ ಫೈರ್ ಈಸ್ 4,56,000 ಮೈನಸ್ ಸಾಲ್ವೇಜಸ್ 56,000. ದಿ ವ್ಯಾಲ್ಯೂ ಆಫ್ ಸ್ಟಾಕ್ ಲಾಸ್ಟ್ ಬೈ ಫೈರ್ ಈಸ್ 4,00,000 rupees. ಮೈನಸ್ ಮಾಡ್ತೀವಿ. ನೆಕ್ಸ್ಟ್ ನಾಲ್ಕನೇ ಸ್ಟೆಪ್ಪು ಆ್ಯಸ್ ಯೂಶುವಲ್ ವೆರಿ ಈಸಿ. That is insurance claim is equal to value of stock lost by fire into sum insured divided by insurable value of stock. ನಮಗೆ ಇನ್ಫಾರ್ಮೇಷನ್ ಇದೆ. ದಟ್ ಈಸ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಸ್ಟಾಕ್ ಲಾಸ್ಟ್ ಬೈ ಫೈರ್. ಥರ್ಡ್ ಸ್ಟೆಪ್ಪಲ್ಲಿ ನಿಮಗೆ ಸಿಗುತ್ತೆ 4,00,000 rupees ಇಂಟು ಇನ್ಶೂರೆನ್ಸ್ ಪಾಲಿಸಿ ಅಮೌಂಟ್ ನಿಮ್ಮ ಪ್ರಾಬ್ಲಮ್ ಕೊಟ್ಟವ್ರೆ 3,42,000 ಡಿವೈಡ್ ಬೈ 4,56,000. ದಟ್ ಈಸ್ ಎಷ್ಟಕ್ಕೆ ಇನ್ಶೂರೆನ್ಸ್ ಮಾಡಿಸ್ಬೋದಾಗಿತ್ತು ಅಂತ. ಇದನ್ನು ಡಿವೈಡ್ ಮಾಡಿ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೆ ಸಿಗುತ್ತೆ 3,00,000 rupees. ದಟ್ 3,00,000 rupees ಈಸ್ ದಿ ವ್ಯಾಲ್ಯೂ ಆಫ್ ಇನ್ಶೂರೆನ್ಸ್ ಕ್ಲೈಮ್. ಓಕೆನಾ? ದಿಸ್ ಈಸ್ ಹೌ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಇನ್ಶೂರೆನ್ಸ್ ಕ್ಲೈಮ್.